ಖುದ್ದಾಗಿ ಹೋಗಿ ಆಧಾರ್ ಕಾರ್ಡ್ ಆಫೀಸಿಗೆ ಹೋಗಿ ಸರ್, ಇವನು ಕರೆಕ್ಷನ್ ಮಾಡಿಸಿ ಆಧಾರ್ ಕಾರ್ಡ್ ಆಗಿದೆ ಸರ್, ಈಗ ರೇಷನ್ ಕಾರ್ಡ್ ಆಗಿದೆ, ಎಲೆಕ್ಷನ್ ID ಕಾರ್ಡ್ ಆಗಿದೆ ಸರ್, ಈಗ ಬ್ಯಾಂಕ್ ಅಕೌಂಟ್ ಆಗಿದೆ ಸರ್, ಗೃಹಲಕ್ಷ್ಮಿಗೆ ಮತ್ತೆ ಇದಕ್ಕೆ ಎಲ್ಲದಕ್ಕೂ ಕೂಡ ಲಿಂಕ್ ಮಾಡಿಸಿದೀವಿ ಸರ್. ಗೃಹಲಕ್ಷ್ಮಿಗೆ ಬರಬೇಕು ದುಡ್ಡು, ವೃದ್ಧಾಪ್ಯ ವೇತನ ಬರಬೇಕು, ಇಬ್ಬರಿಗೂ ವೃದ್ಧಾಪ್ಯ ವೇತನ ಮತ್ತು ಗೃಹಲಕ್ಷ್ಮಿ ದುಡ್ಡು ಟೋಟಲ್ ಇಷ್ಟು ಅವ್ರಿಗೆ ಬರ್ಬೇಕು. ಯಾಕಂದ್ರೆ ಆಯಮ್ಮ ದುಡಿಯಕ್ಕಾಗಲ್ಲ, ಇವ್ರಿಗೂ ದುಡಿಯಕ್ಕಾಗಲ್ಲ, ಪಾಪ ಏಜ್ ಆಗಿದೆ. ಅದೇ ದುಡ್ಡಲ್ಲೇ ಅವ್ರ ಬದುಕಕ್ಕೆ ವ್ಯವಸ್ಥೆ ಮಾಡಿ. 10 kg ಅಕ್ಕಿ ಇದ್ ಮಾಡ್ರೆ 2000 ರೂಪಾಯಿಗೆ ಇದು ಬರುತ್ತೆ, ಮತ್ತು ವೃದ್ಧಾಪ್ಯ ವೇತನಕ್ಕೂ ಸಪರೇಟ್ ಬರುತ್ತೆ. ಇಷ್ಟು ಬರೆಗೆ ಮಾಡ್ಕೊಡ್ತೀನಿ ಆಯ್ತಾ. 5000 ರೂಪಾಯಿ ನಾ ಕೊಟ್ಟಿದ್ದೇನೆ, ಇಲ್ಲಿ ಇಟ್ಕೊಂಡು ಮಾಡಿ. ಒಂದು ವಿಷಯ ನೋಡಿ ಯಜಮಾನ್ರೆ, ಇವತ್ತು ನಿಮಗೆ ರೇಷನ್ ಕಾರ್ಡಿಂದ ಹಿಡಿದು ವೋಟರ್ ID ಇಂದ ಎಲ್ಲ ಮಾಡಿಕೊಟ್ಟಿದ್ದೀವಿ. ನಿಮಗೆ ನೇರವಾಗಿ ಹಣ ಈಗ ನಿಮ್ಮ ಅಕೌಂಟಿಗೆ ಬರ್ತದೆ, ಗೊತ್ತಾಯ್ತಾ. ನೀವು ಮತ್ತೆ ವೃದ್ಧಾಪ್ಯ ವೇತನೂ ಬರುತ್ತೆ, ಇಬ್ಬರಿಗೂ ಬರುತ್ತೆ, ಅದು ದುಡ್ಡು ಬರುತ್ತೆ, ಗೃಹಲಕ್ಷ್ಮಿ ಬರುತ್ತೆ, 10 kg ಅಕ್ಕಿನೂ ಬರುತ್ತೆ. ನೀವೆಲ್ಲೂ ಹೊರಗಡೆ ಹೋಗಬೇಡಿ ಇನ್ಮೇಲೆ, ಆಯಿತಾ. ನಾನೀಗ 5000 ರೂಪಾಯಿ ಕೊಟ್ಟಿದ್ದೀನಿ. ಈಗ ಮತ್ತೆ ಬೇಕಾದರೆ ನೀವು ಯಾರು ಕೇಳಕ್ಕೆ ಹೋಗಬೇಡಿ, ಆಯಿತಾ. ನಿಮ್ಗೇನಾದ್ರು ಸಮಸ್ಯೆ ಇದ್ದರೆ ನಮ್ಮ ಮನೆ ಇಲ್ಲೇ ಇದೆಯಲ್ಲ, ನಿಮ್ಮ ಏರಿಯಾದಲ್ಲೇ ಇದೆ, ನಮ್ಮ ಮನೆ ಬರ್ಬಿಡಿ, ಆಯಿತಾ. ನಾನು ನಿಮಗೆ ಸಂಪೂರ್ಣ ಹೆಲ್ಪ್ ಮಾಡ್ತೀನಿ, ಗೊತ್ತಾಯ್ತಾ. ಎಲ್ಲೆಲ್ಲೂ ನೀವು ದುಡಿಯೋಕ್ಕೆ ಹೋಗಬೇಡಿ, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಸಂಪೂರ್ಣ ನಾನು ಸಹಕಾರ ಕೊಡ್ತೀನಿ, ಸರಿನಾ. ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿ ನೋಡ್ಕೊಂಡು ಆರಾಮಾಗಿರ್ರಿ, ಸರಿನಾ. ನಿಮ್ಮ ಸ್ವಾಭಿಮಾನಕ್ಕೆ ನಿಜವಾಗ್ಲೂ ಭಾರಿ ಮೆಚ್ಚ ಅಂತದೆ. ಅಲ್ಲ ರೀ, ಈ ವಯಸ್ಸಲ್ಲಿ ಸ್ವಾಭಿಮಾನದಲ್ಲಿ ಬದುಕ್ತೀನಿ ಅಂತಿರಲ್ಲ, ಅದು ಏನು ಸಾಮಾನ್ಯ ವಿಚಾರ ಅಲ್ಲ ನಿಜವಾಗ್ಲೂ ಸರ್. ಇಲ್ಲ ಏನೇ ಇರಲಿ ಪಾಪ ನೋಡಿ, ಅದನ್ನ ಅರ್ಚ್ಕೋಬೇಕಲ್ಲ ಸರ್. ಇಲ್ಲಿ ವಿದ್ಯೆ ಕಲ್ತಿದ್ದ ದಂಡ ಅಲ್ಲ, ಅದರಲ್ಲಾದ್ರೂ ನಿಜವಾಗ್ಲೂ ನೋಡಿ ಭಾಳ ಬೇಸರ ಆಯ್ತು. ವಿದ್ಯೆ ಕಲ್ತಿ ಉದ್ಯೋಗ ಸಿಗದೆ ಇದ್ರು ಅದನ್ನ ಅರ್ಚ್ಕೊಂಡು ಹೋಗ್ಬೇಕಲ್ಲ. ಇನ್ನು ಚೆನ್ನಾಗಾಗ್ರಿ, ಚೆನ್ನಾಗಾಗ್ಬೇಕು ನೀವು, ಆಯ್ತಾ. ಏನಿದೆ ಅದೆಲ್ಲ ಆರಾಮಾಗಿರ್ರಿ, ಎಲ್ಲೂ ದುಡಿಯಕ್ಕೆ ಹೋಗ್ಬೇಡಿ ನೀವು, ಅವ್ರು ನೋಡ್ಕೊಳ್ರಿ ಸಾಕು, ಆಯ್ತಾ. ಲೈಟ್ ಗೀಟ್ ಎಲ್ಲ ಇದಾವೆಲ್ಲ ಪೇಂಟ್ ಮಾಡಿಕೊಡ್ಬೇಕಾ? ಪೇಂಟ್ ಮಾಡಿಕೊಡ್ತೀನಿ, ನಾನೇ ಮಾಡ್ತೇನೆ ಬಿಡಿ, ಮಾಡ್ತೇನೆ. ಇನ್ನೊಂದು ಲೈಟ್ ಹಾಕ್ಕೊಡ್ತೀನಿ. ಹಾಂ, ಬರಲ್ಲ ಗೌತಮ್ಮ.